ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. 2026 ಧನು ರಾಶಿ ವರ್ಷ ಭವಿಷ್ಯ. ಗುರುಗ್ರಹದ ಸಂಚಾರ ನಿಮಗೆ ವರ್ಷ ಪೂರ್ತಿ ಸಕ್ಸಸ್ ತರುತ್ತೆ. ರಾಹುಕೇತು ಸಂಚಾರದಿಂದ ಸಡನ್ ಅಪಾರ್ಚುನಿಟೀಸ್ ಬರುತ್ತೆ, ಜಾಬ್ ಚೇಂಜಸ್ ಆಗುತ್ತೆ. ಆದರೆ ಏಪ್ರಿಲ್ವರೆಗೆ ಜಾಬ್ ಚೇಂಜ್ ಮಾಡೋದು ಬೇಡ. ಯಾರು ಮದುವೆಗೋಸ್ಕರ ಗಂಡು ಹೆಣ್ಣು ನೋಡ್ತಾ ಇದ್ದೀರಿ, ಮದುವೆ ಸೆಟ್ ಆಗುತ್ತೆ. ಫೆಬ್ರವರಿ ಮತ್ತು ಆಗಸ್ಟಲ್ಲಿ ಮೇಜರ್ ಜರ್ನಿ ಇದ್ದರೆ ಅವಾಯ್ಡ್ ಮಾಡ್ಕೊಳ್ಳಿ. ವರ್ಷ ಪೂರ್ತಿ ನೀವು ಸ್ಪೈಸಿ ಫುಡ್ ಆಗಲಿ ಆಯಿಲಿ ಫುಡ್ ಆಗಲಿ ಅವಾಯ್ಡ್ ಮಾಡ್ಕೋಬೇಕಾಗತ್ತೆ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. 2026 ವರ್ಷ ಭವಿಷ್ಯ. ಧನು ರಾಶಿ ಈ ಒಂದು ಕುತೂಹಲಕಾರಿ ಸಂಚಿಕೆ ನೋಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಕಾರ್ಯಕ್ರಮಕ್ಕೆ ನಿಮ್ಮನ್ನೆಲ್ಲ ಮುಕ್ತ ಹೃದಯದಿಂದ ಸ್ವಾಗತ ಕೋರ್ತಾ ಇದ್ದೀನಿ. ವೀಕ್ಷಕರೇ, ನೀವೇನಾದರೂ ಈ ಸಂಚಿಕೆಯನ್ನು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ದರೆ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ. ಹಾಗೆ ವಿಡಿಯೋ ಕೆಳಗಡೆ ಇರುವಂತಹ ಬೆಲ್ ಐಕಾನನ್ನು ಒತ್ತಿ ಅದರಲ್ಲಿ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿ. ನಿಮಗೋಸ್ಕರ ಓನ್ಲಿ ಫಾರ್ ಯು ಈ ವಿಡಿಯೋ ಕೆಳಗಡೆ ಯೂಟ್ಯೂಬ್ ಅವರು ಹೊಸ ಫೀಚರನ್ನು ಲಾಂಚ್ ಮಾಡಿದ್ದಾರೆ. ಅದೇನಪ್ಪ ಅಂದರೆ ಜಾಯಿನ್ ಎನ್ನುವ ಬಟನ್. ಆ ಜಾಯಿನ್ ಎನ್ನುವ ಬಟನನ್ನು ನೀವು ಒತ್ತಿದರೆ ಚಾನಲ್ಗೆ ಮೆಂಬರ್ ಆಗ್ತೀರಾ. ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ಆಧ್ಯಾತ್ಮ, ವಾಸ್ತು, ನೇರ ಪ್ರಸಾರ, ಜ್ಯೋತಿಷ್ಯ, ವರ್ಷ ಭವಿಷ್ಯ, ವಾರ ಭವಿಷ್ಯ, ಹೀಗೆ ಡಿಫ್ರೆಂಟ್ ಕಂಟೆಂಟನ್ನು ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡ್ಬೋದು. ಅಷ್ಟೇ ಅಲ್ಲ, ನೀವು ಮೆಂಬರ್ ಆಗಿ ನಿಮ್ಮ ಪ್ರೀತಿ ಪಾತ್ರರಿಗೂ ಕೂಡ ಚಾನಲ್ ಮೆಂಬರ್ಶಿಪ್ಪನ್ನು ಉಡುಗೊರೆಯಾಗಿ ಕೊಡ್ಬೋದು. ಬನ್ನಿ ವೀಕ್ಷಕರೇ, ತಡ ಮಾಡದೆ ಇವತ್ತಿನ ಸಂಚಿಕೆಯನ್ನು ಆರಂಭ ಮಾಡೋಣ. ನೋಡಿ, ಧನು ರಾಶಿಯವರಿಗೆ 2026 ಹೇಗಿರಲಿದೆ? ಎಲ್ಲ ಕ್ಷೇತ್ರಗಳ ಮೇಲೆ ಬೆಳಕು ಚೆಲ್ಲುವಂತಹ ಸಣ್ಣ ಪ್ರಯತ್ನ. ಗುರುಗ್ರಹದ ಸಂಚಾರ ನಿಮಗೆ ವರ್ಷ ಪೂರ್ತಿ ಸಕ್ಸಸ್ ತರುತ್ತೆ. ಗುಡ್ ನ್ಯೂಸ್. ಮೊದಲನಿಗೆ ಗುಡ್ ನ್ಯೂಸ್ ಕೊಟ್ಟಿದ್ದೀನಿ. ಇನ್ನು ಸಾಕಷ್ಟು ಅವಕಾಶಗಳು ಧನುರಾಶಿಯವ್ರನ್ನ ಹುಡುಕೊಂಡು ಬರುತ್ತೆ. ಲರ್ನಿಂಗ್, ಕಲಿಕೆ, ಹೊಸ ಕಲಿಕೆಗೆ ಅವಕಾಶ ಇರುತ್ತೆ. ಪ್ರಾಸ್ಪೆರಿಟಿ ಇರುತ್ತೆ. ಸೈಟ್ ಕೊಂಡ್ಕೊಳ್ತೀರಾ, ಮನೆ ಕಟ್ತೀರಾ, ವಾಹನವನ್ನು ಕೊಂಡ್ಕೊಳ್ತೀರಾ. ಅದ್ಭುತವಾದಂಥ ವರ್ಷ ಅಂತ ಹೇಳ್ಬೋದು. ಇನ್ನು ಶನಿ ಭಗವಾನರ ಚಲನೆಯಿಂದ ಏನಾಗುತ್ತೆ ಅಂತಂದರೆ ಸ್ವಲ್ಪ ಡಿಸಿಪ್ಲಿನನ್ನು ಸ್ವಲ್ಪ ಅಲ್ಲ ಜಾಸ್ತಿನೇ ಮೇಂಟೈನ್ ಮಾಡಬೇಕು. ಯಾಕೆಂದರೆ ಎಲ್ಲಿ ಶಿಸ್ತಿಲ್ಲ ಶನಿ ಭಗವಾನರ ಅವಕೃಪೆ ಆಗುತ್ತೆ. ಹಾಗಾಗಿ ನಾನು ಆಗಾಗ ಹೇಳ್ತಾ ಇರ್ತೀನಿ, ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಬೆಡ್ಶೀಟ್, ಬೆಡ್ ಸ್ಪ್ರೆಡ್, ದಿಂಬು ಅದನ್ನು ನೀಟ್ ಮಾಡೇ ನಾವು ಮಂಚದಿಂದ ಕೆಳಗಡೆ ಇಳಿದು ಹೊರಗಡೆ ಬಂದು ನಮ್ಮ ಕೆಲಸಗಳನ್ನು ನೋಡ್ಕೋಬೇಕಾಗತ್ತೆ. ಎಲ್ಲಿ ನಾವು ಎದ್ದ ತಕ್ಷಣ ನಮ್ಮ ಹಾಸಿಗೆ, ಬೆಡ್ ಸ್ಪ್ರೆಡ್, ದಿಂಬು ಅಸ್ತವ್ಯಸ್ತವಾಗಿರುತ್ತೆ, ಅಲ್ಲಿಂದನೇ ನಮ್ಮ ದಿನ ಖರಾಬ್ ಆಗೋಕ್ಕೆ, ಕೆಡೋದಕ್ಕೆ ಶುರುವಾಗುತ್ತೆ. ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಇನ್ನು ರಾಹುಕೇತು ಸಂಚಾರದಿಂದ ಸಡನ್ ಅಪಾರ್ಚುನಿಟೀಸ್ ಬರುತ್ತೆ, ಟ್ರಾವೆಲ್ ಇರುತ್ತೆ, ಸ್ಪಿರಿಚುವಲ್ ಗ್ರೋತ್ ಇರುತ್ತೆ. ಅದ್ಭುತ. ಧನುರಾಶಿಯವ್ರಿಗಂತೂ ಈ ವರ್ಷ ಬೊಂಬಾಟಾಗಿದೆ ಅಂತ ಹೇಳ್ಬೋದು. ಅದೇ ರೀತಿ ಕರಿಯರ್, ವೃತ್ತಿ, ವ್ಯಾಪಾರ, ಬಿಸ್ನೆಸ್ ಅಂತ ಬಂದಾಗ ಜನವರಿಯಿಂದ ಏಪ್ರಿಲ್ವರೆಗೆ ಸ್ವಲ್ಪ ಸ್ಲೋ ಇರುತ್ತೆ, ಬಟ್ ಸ್ಟಡಿ ಇರುತ್ತೆ. ವರ್ಕ್ ಪ್ಲೇಸಲ್ಲಿ ನಿಮಗೆ ಶನಿ ಭಗವಾನರ ಒಂದು ಚಲನೆಯಿಂದ ಒಂಚೂರು ಕೆಲಸದಲ್ಲಿ ವಿಳಂಬ ಆಗ್ಬೋದು, ಬಟ್ ತಲೆ ಕೆಡಿಸ್ಕೊಳ್ಳೋದು ಬೇಡ. ಮೇ ನಂತರ ಬೊಂಬಾಟಾದಂಥ ಸಮಯ ಇದೆ. ಇನ್ನು ವೀಕ್ಷಕರೇ, ನಿಮ್ಮ ಒಂದು ಸೀನಿಯರ್ಸ್ ಜೊತೆಗೆ ಕಾನ್ಫ್ಲಿಕ್ಟ್ ಆಗುತ್ತೆ, ಒಂದು ಸ್ವಲ್ಪ ಜಗಳ ಆಗುವಂಥ ಸಾಧ್ಯತೆ. ಕಾರ್ಯಕ್ಷೇತ್ರದ ಸ್ಥಳದಲ್ಲಿ ಜಾಬ್ ಚೇಂಜಸ್ ಆಗುತ್ತೆ. ಆದರೆ ಏಪ್ರಿಲ್ವರೆಗೆ ಜಾಬ್ ಚೇಂಜ್ ಮಾಡೋದು ಬೇಡ. ಮೇ ನಂತರ ಮಾಡ್ಕೊಳ್ಳೋದು ಬಹಳ ಸೂಕ್ತ. ಮೇಯಿಂದ ಸೆಪ್ಟೆಂಬರ್ ಅಂದರೆ ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಕರಿಯರ್ ಅಂತೂ ತುಂಬ ಶೈನ್ ಆಗುತ್ತೆ, ಪ್ರಮೋಷನ್ ಆಗುತ್ತೆ, ಮೇಜರ್ ಜಾಬ್ ಆಫರ್ ಬರುತ್ತೆ, ಸ್ಯಾಲ್ರಿ ಹೈಕ್ ಆಗುತ್ತೆ, ಲಾಂಗ್ ಪೆಂಡಿಂಗ್ ವರ್ಕಿಗೆ ರೆಕಗ್ನೇಷನ್ ಸಿಗುತ್ತೆ, ಇಂಟರ್ವ್ಯೂಗಳಲ್ಲಿ ಸಕ್ಸಸ್ ಸಿಗುತ್ತೆ, ಇಂಟರ್ನ್ಯಾಷನಲ್ ಟ್ರಾವೆಲ್ ಮಾಡ್ತೀರಾ, ಸ್ಟ್ರಾಂಗ್ ಬಿಸ್ನೆಸ್ ಡೆವಲಪ್ಮೆಂಟ್ ಆಗುತ್ತೆ. ಅದೇ ರೀತಿ ಲೀಡರ್ಶಿಪ್ ಕ್ವಾಲಿಟಿ ಕೂಡ ಶೈನ್ ಆಗುತ್ತೆ. ಹಣಕಾಸು ಅಂತ ಬಂದಾಗ ನಿಮಗೆ ಈ ವರ್ಷ ಮಾತ್ರ ಅದ್ರ ಬಗ್ಗೆ ಮಾತಾಡೋಂಗೆ ಇಲ್ಲ. ಅದ್ಭುತವಾದಂಥ ಏಳಿಗೆ, ಅದ್ಭುತವಾದಂಥ ಹಣಕಾಸು ಬರುತ್ತೆ. ಒಂದೇ ಒಂದು ಕಿವಿ ಮಾತು ಏನಪ್ಪ ಅಂದರೆ, ಧನುರಾಶಿಯವರು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇಟ್ಟು ಪೂಜೆ ಮಾಡೋದಕ್ಕೆ ಮರಿಬೇಡಿ. ಹೌದು, ನಿಮಗೆ ಶುಕ್ರ ನೋಡಿ, ಕುಬೇರ, ಮಹಾಲಕ್ಷ್ಮಿ ಕೃಪೆ 2026 ಹೇಳಿ ಕೇಳಿ 20261 ಬರುತ್ತೆ. ಸೂರ್ಯನ ವರ್ಷ. ನೀವು 2 ನಂಬರ್ 2 ಮೂಲಾಂಕ 2 ಆಗಿರ್ತೀರಾ.
ಚಂದ್ರನ ಅಂಶ. ಹಾಗಾಗಿ ನಿಮಗೆ ಈ ವರ್ಷ ಹೆಚ್ಚಿನ ಸಪೋರ್ಟ್ ಸಿಗುವಂಥದ್ದು ಲಕ್ಷ್ಮೀ ಶ್ರೀಚಕ್ರ ಯಂತ್ರದಿಂದ. ನೋಡಿ ವೀಕ್ಷಕರೇ, ಬೆಳ್ಳಿ, ಬಂಗಾರ, ಹಿತ್ತಾಳೆ, ತಾಮ್ರ ಯಾವ ಮೆಟಲಲ್ಲಿ ಮಾಡಿದ ಶ್ರೀಚಕ್ರ ಅಷ್ಟು ವರ್ಕ್ ಆಗೋದಿಲ್ಲ. ವಿಶೇಷವಾದಂತಹ ಜೀತ್ ಮೀಡಿಯಾದಲ್ಲಿ ನಾವು ಪ್ರಕೃತಿದತ್ತ ರಹಸ್ಯ ಮರದಿಂದ ಶ್ರೀಚಕ್ರ ಯಂತ್ರ ಮಾಡಿಸಿರ್ತೀನಿ. ಅದಕ್ಕೆ ನಾನು ಅಮೃತ ಸಿದ್ಧಿ ಯೋಗದಲ್ಲಿಟ್ಟು ಪೂಜೆ ಮಾಡಿ ಲಕ್ಷ್ಮೀ ಕುಬೇರ ಯಾಗದಲ್ಲಿಟ್ಟು ಮನೆಗೆ ಕಳಿಸ್ತೀನಿ. ನೀವೇನಾದರೂ ಲಕ್ಷ್ಮೀ ಶ್ರೀಚಕ್ರ ಯಂತ್ರವನ್ನು 2026 ಜನವರಿ ತಿಂಗಳಿಂದನೇ ಪೂಜೆ ಮಾಡೋಕ್ಕೆ ಶುರು ಮಾಡಿ ನೋಡಿ. ಧನುರಾಶಿಯವ್ರನ್ನ ಹಿಡಿದು ನಿಲ್ಲಿಸುವಂಥ ತಾಕತ್ತು, ಧೈರ್ಯ ಯಾರಿಗೂ ಇರೋದಿಲ್ಲ. ತಡ ಮಾಡದೆ ಬುಕ್ ಮಾಡ್ಕೊಳ್ಳಿ. ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಪೂಜೆ ಮಾಡಿ. ಬೇಕಾದರೆ 1 ವರ್ಷ ಆದಮೇಲೆ ನನಗೆ ಹೇಳ್ತೀರಾ, ಗುರುಗಳೇ ಒಳ್ಳೆಯ ಒಂದು ಪೂಜಾ ಸಾಮಗ್ರಿ ನನಗೆ ಸಜೆಸ್ಟ್ ಮಾಡಿದ್ರಿ, ಅದ್ಭುತವಾದಂಥ ಪ್ರಗತಿ ನನ್ನ ಜೀವನದಲ್ಲಿ ನಡೆದಿದೆ ಅನ್ನೋದನ್ನು ಕಮೆಂಟ್ ಮಾಡ್ತೀರಾ. ಇನ್ನು ದಾಂಪತ್ಯ ಅಂತ ನೋಡ್ಲಿಕ್ಕೆ ಬಂದಾಗ ಒಂದು ಒಳ್ಳೆಯ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ, ಸಂಸಾರದಲ್ಲಿ ಹೊಂದಾಣಿಕೆ ಇರುತ್ತೆ. ಗುಡ್ ನ್ಯೂಸ್ ಅಂತ ಹೇಳ್ತೀನಿ. ಅದೇನಪ್ಪ ಅಂತಂದರೆ ಧನುರಾಶಿಯವರಿಗೆ ಈ ವರ್ಷ ಯಾರು ಮದುವೆಗೋಸ್ಕರ ಗಂಡು ಹೆಣ್ಣು ನೋಡ್ತಾ ಇದ್ದೀರಿ, ಮದುವೆ ಸೆಟ್ ಆಗುತ್ತೆ. ಸಂತಾನ ಪ್ರಾಪ್ತಿ, ಕಂದಮ್ಮನ ಆಗಮನ ನಿಮ್ಮ ಕುಟುಂಬಕ್ಕೆ ಆಗಬೇಕು, ಆಗಲೇಬೇಕು. ಯಾರು ದಂಪತಿಗಳು ಕಂದಮ್ಮನ ಆಗಮನ, ಸಂತಾನ ಪ್ರಾಪ್ತಿಗೆ ಎದುರು ನೋಡ್ತಾ ಇದ್ದೀರಿ, ಅವರಿಗೆ ಗುಡ್ ನ್ಯೂಸ್. ಈಗ ಇನ್ನು ವಿದ್ಯಾರ್ಥಿಗಳಿಗೆ ಅಂತ ಬಂದಾಗ ಚೆನ್ನಾಗಿದೆ. ನಿಮ್ಮ ಫೋಕಸ್, ಕಾನ್ಸಂಟ್ರೇಷನ್ ಲೆವೆಲ್ ಚೆನ್ನಾಗಿರುತ್ತೆ. ಎಲ್ಲವೂ ಶುಭ ಇದೆ. ಇನ್ನು ಓನ್ಲಿ ನೆಗೆಟಿವ್ ಫ್ಯಾಕ್ಟರ್ಸ್ ಮತ್ತು ಡೋಂಟ್ಸ್ ಅಂತ ಹೇಳ್ತೀವಿ, ಡೂಸ್ ಆ್ಯಂಡ್ ಡೋಂಟ್ಸ್, ಅದರ ಬಗ್ಗೆ ನೋಡಲಿಕ್ಕಾಗಿ ಓವರ್ ಸ್ಪೆಂಡ್ ಮಾಡಬೇಡಿ ಧನುರಾಶಿಯವರು, ಖರ್ಚು ಜಾಸ್ತಿ ಆಗುತ್ತೆ. ಅದೇ ರೀತಿ ನಿಮ್ಮ ಎಮೋಷ್ನಲ್ ಮೂಮೆಂಟ್ಸಲ್ಲಿ ಆರ್ಗ್ಯುಮೆಂಟ್ ಮಾಡೋದು ಬೇಡ, ರಿಸ್ಕಿ ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ. ಊಟವನ್ನು ಸ್ಕಿಪ್ ಮಾಡಬೇಡಿ, ಸಮಯಕ್ಕೆ ಸರಿಯಾಗಿ ಆಹಾರವನ್ನು ತಗೊಳ್ಳಿ. ಲೇಟ್ ನೈಟ್ ವರ್ಕ್, ಅದೇ ರೀತಿ ಒಂದು ಫ್ರಸ್ಟ್ರೇಷನ್ ಆಗುವಂಥದ್ದು, ನಿದ್ದೆಗೆ ತೊಂದರೆ ಕೊಡುವಂಥದ್ದೆಲ್ಲ ಆಗುತ್ತೆ. ನಿಮ್ಮ ವರ್ಕನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಪ್ರಿಕಾಷನ್ಸ್ಗಳು 2026ರಲ್ಲಿ ಧನುರಾಶಿಯವ್ರಿಗೆ ಏನಿರುತ್ತೆ ಅಂದರೆ, ಫೆಬ್ರವರಿ ಮತ್ತು ಆಗಸ್ಟಲ್ಲಿ ಮೇಜರ್ ಜರ್ನಿ ಇದ್ದರೆ ಅವಾಯ್ಡ್ ಮಾಡ್ಕೊಳ್ಳಿ. ಅದು ಈಶಾನ್ಯ ದಿಕ್ಕಿಗೆ ಪ್ರಯಾಣ ಇದ್ದರೆ ಮೊದಲು ಅವಾಯ್ಡ್ ಮಾಡ್ಕೊಳ್ಳಿ ಫೆಬ್ರವರಿ ಆಗಸ್ಟಲ್ಲಿ. ಅದೇ ರೀತಿ ಆರೋಗ್ಯದ ಬಗ್ಗೆ ಜಾಸ್ತಿ ಕಾಳಜಿಯನ್ನು ತಗೊಳ್ಳಿ. ಡಾಕ್ಯುಮೆಂಟೇಷನ್ ಪ್ರಾಪರಾಗಿ ಮಾಡ್ಕೊಳ್ಳಿ. ಅದೇ ರೀತಿ ಮಂತ್ಲಿ ಸೇವಿಂಗ್ ಇರಬಹುದು, ಅದನ್ನು ಮಾಡ್ಕೊಳ್ಳಿ. ಟಾಕ್ಸಿಕ್ ಫ್ರೆಂಡ್ಶಿಪ್ ಅಂದರೆ ನಿಮ್ಮ ಮುಖದ ಮೇಲೆ ಚೆನ್ನಾಗಿ ಮಾತಾಡ್ತಾ ಇರ್ತಾರೆ, ಹಿಂದೆ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸ ಮಾಡ್ತಾರೆ. ಟಾಕ್ಸಿಕ್ ಫ್ರೆಂಡ್ಶಿಪ್ಪನ್ನು ದೂರ ಇಡಿ. ಅದೇ ರೀತಿ ಹೆಲ್ತ್ ಚೆಕಪ್ಸನ್ನು ಚೆನ್ನಾಗಿ ರೆಗ್ಯುಲರಾಗಿ ಮಾಡಿಸ್ಕೊಳ್ಳಿ. ಬಂಗಾರದ ಬಣ್ಣ, ಹಳದಿ ಬಣ್ಣ, ಸ್ಯಾಫ್ರಾನ್, ಲೈಟ್ ಗ್ರೀನ್ ಶುಭ. ಧನುರಾಶಿಯವರು ಬ್ಲ್ಯಾಕ್ ಮತ್ತು ಗ್ರೇ ಕಲರನ್ನು ಈ ವರ್ಷ ಅವಾಯ್ಡ್ ಮಾಡಿ. ನಂಬರ್ 3, 9 ಒಂದು ಶುಭ ಇರುತ್ತೆ. ಈಸ್ಟ್ ನಾರ್ತ್ ಶುಭ. ಈ ವರ್ಷದ ಗುರುವಾರ, ಪ್ರತಿ ತಿಂಗಳಲ್ಲಿ ಬರುವಂತಹ ಗುರುವಾರ, ಭಾನುವಾರ ಮತ್ತು ಬುಧವಾರ ಶುಭ. ಆಸ್ಪೀಷಿಯಸ್ ಮಂತ್ಸ್ ಅಂತ ಬಂದಾಗ ಫೆಬ್ರವರಿ, ಏಪ್ರಿಲ್, ಜೂನ್, ಜುಲೈ, ಅಕ್ಟೋಬರ್, ಡಿಸೆಂಬರ್ ಫ್ಯಾಂಟಾಸ್ಟಿಕ್ ಆಗಿರುತ್ತೆ. ಜನವರಿ, ಮಾರ್ಚ್, ಆಗಸ್ಟ್ ಸ್ವಲ್ಪ ಕಠಿಣತರವಾಗಿರುತ್ತೆ, ಅದನ್ನು ಹ್ಯಾಂಡಲ್ ಮಾಡ್ಕೊಳ್ಳಿ. ಇನ್ನು ಆರಾಧನೆ ಅಂತ ಬಂದಾಗ, ರೆಮಿಡಿ ಅಂತ ಬಂದಾಗ, ಗುರುವಾರದ ದಿವಸ ಗುರು ರಾಘವೇಂದ್ರ ಸ್ವಾಮಿಗಳ ದೇವಾಲಯದಲ್ಲಿ ಅರ್ಚನೆ, ಪೂಜೆ, ಆಮೇಲೆ ಸಾಧ್ಯ ಆದರೆ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಅಮ್ಮನವರ ದೇವಸ್ಥಾನದಲ್ಲಿ ತುಪ್ಪದ ದೀಪ ಬೆಳಗಿಸೋದ್ರಿಂದ ಬಹಳ ಶುಭ. ಇನ್ನು ರಾಹುಕೇತು ಶಾಂತಿಗೋಸ್ಕರ ಏನು ಮಾಡಬೇಕು ಅಂದರೆ, ಈ ವರ್ಷದಲ್ಲಿ ಯಾವುದಾದ್ರೂ ಒಂದು ಬುಧವಾರ ಹರಿಯುವಂಥ ನೀರಿನಲ್ಲಿ ನೀವೇನು ಮಾಡಬೇಕು ಅಂದರೆ 1 kg ಇದ್ದಿಲು, 2 ತೆಂಗಿನಕಾಯಿ ಮತ್ತು 1 kg ಕಪ್ಪು ಉದ್ದಿನ ಕಾಳನ್ನು ಹರಿಯುವ ನೀರಿಗೆ ಬಿಟ್ಟರೆ ಬಹಳ ಶುಭ ಫಲ ನಿಮ್ಮದಾಗುತ್ತೆ. ಅದೇ ರೀತಿ ಇನ್ನು ವರ್ಷ ಪೂರ್ತಿ ನೀವು ಸ್ಪೈಸಿ ಫುಡ್ ಆಗಲಿ, ಆಯಿಲಿ ಫುಡ್ ಆಗಲಿ ಅವಾಯ್ಡ್ ಮಾಡ್ಕೋಬೇಕಾಗತ್ತೆ. ಗುರು ಹಿರಿಯರಿಗೆ ಹೆಚ್ಚಿನ ಪ್ರಮಾಣದಲ್ಲಿ ವರ್ಷದ ಎಲ್ಲ ತಿಂಗಳು ಕೂಡ ನಾವು ರೆಸ್ಪೆಕ್ಟ್ಫುಲ್ಲಾಗಿ ನಡೆಸ್ಕೋಬೇಕಾಗತ್ತೆ. ಅವರಿಗೆ ನಿಮ್ಮ ಮನೆಯಲ್ಲಿರುವಂಥ ತಂದೆ ತಾಯಿಗಳಿಗೆ, ಗುರು ಹಿರಿಯರಿಗೆ ಪಾದ ಮುಟ್ಟಿ ನಮಸ್ಕಾರ ಮಾಡಿ ಮನೆಯಿಂದ ಹೊರಗಡೆ ಹೊರಡೋದ್ರಿಂದ ಎಲ್ಲ ಕೆಲಸಗಳು ಸುಗಮವಾಗಿ ಆಗುತ್ತೆ. ನಿಮ್ಮ ಇನ್ನೂ ಏಳಿಗೆ ಆಗಬೇಕು, ಜೀವನದಲ್ಲಿ ಪ್ರಗತಿ ಆಗಬೇಕು, ಹೊಸ ಕನಸುಗಳು ನನಸು ಮಾಡ್ಕೋಬೇಕು. 2025ರಲ್ಲಿ ಏನಾದರೂ ಕೆಲಸಗಳು ಅರ್ಧಕ್ಕೆ ನಿಂತಿದ್ರೆ ನನಸು ಮಾಡ್ಕೋಬೇಕು ಅಂತಂದರೆ ಜೀತ್ ಮೀಡಿಯಾದಲ್ಲಿ ಸಿಗುವ ಶ್ರೀಚಕ್ರ ಯಂತ್ರ ಪೂಜೆ ಮಾಡಿ ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಮರಿಬೇಡಿ. ತರಿಸೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣ್ತಾ ಇದೆ. ವೀಕ್ಷಕರೇ, ಇದಾಗಿತ್ತು ಧನುರಾಶಿಯವರ 2026ರ ವರ್ಷ ಭವಿಷ್ಯ. ಈ ಸಂಚಿಕೆಯನ್ನು ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ. ಯಾಕೆಂದರೆ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಎಲ್ಲ ಕಡೆಗೂ ಧನುರಾಶಿಯರು ಇರ್ತಾರೆ. ಅವರಿಗೆ ಇದನ್ನು ಸಂಚಿಕೆಯನ್ನು ಪ್ರಚಾರ ಮಾಡಿ ಅವ್ರಿಗೂ ಕೂಡ ಈ ಸಂಚಿಕೆ ಸಿಗಲಿ, ಅದರಲ್ಲಿರುವ ರೆಮಿಡಿಯನ್ನು ಅವ್ರು ಮಾಡಿಕೊಂಡು ಜೀವನದಲ್ಲಿ ಗೆಲುವು ಕಾಣಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಿಮಗೂ ಕೂಡ ಹೊಸ ವರ್ಷದ ಶುಭಾಶಯಗಳನ್ನು ಹೇಳ್ತಾ ಸಂಚಿಕೆ ಮುಗಿಸ್ತಾ ಇದ್ದೀನಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ
ರಾಶಿ ಭವಿಷ್ಯ, ವರ್ಷ ಭವಿಷ್ಯದ ಒಂದು ಸಂಚಿಕೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ನಿಮ್ಮ ನೆಚ್ಚಿನ ಸುಧೀಂದ್ರ ದೇಶಪಾಂಡೆ ಗುರುಜಿ. ಭಗವಂತ ಎಲ್ಲರಿಗೂ ಒಳಿತನ ಮಾಡಲಿ. ಓಂ ನಮೋ ಭಗವತೆ ವಾಸುದೇವಾಯ. ಜೀತ್ ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ.